ಹಕ್ಕಿ ಮತ್ತು ಅವಳು ಸಾಹಿತಿ ಕವಯಿತ್ರಿ ಮಿತ್ರಾ ವೆಂಕಟರಾಜ್ ಅವರ ಕಥಾ ಸಂಕಲನದ ಒಂದು ಪುಟ್ಟ ಕತೆ. ಮಿತ್ರಾ ವೆಂಕಟರಾಜ್ ಅವರು ಹುಟ್ಟಿದ್ದು ಕುಂದಾಪುರದಲ್ಲಿ ಆದರೂ ವಾಸ ಮುಂಬಯಿಯಲ್ಲಿ. ಇವರಿಗೆ ರತ್ನಮ್ಮ ಹೆಗ್ಗಡತಿ ಪ್ರಶಸ್ತಿಯೂ ಲಭ್ಯವಾಗಿದೆ. ಇಲ್ಲಿ ಮಿತ್ರಾ ವೆಂಕಟರಾಜ್ ಅವರು ಒಂದು ಗೃಹಿಣಿಯ ಮಾನಸಿಕ ಸ್ಥಿತಿಯನ್ನು ಎಳೆ ಎಳೆಯಾಗಿ ಬಿಡಿಸಿಡುವ ಪ್ರಯತ್ನವನ್ನು ಪಟ್ಟಿದ್ದಾರೆ. ಗೃಹಿಣಿಯಾಗಿ ಅವಳಿಗಿರುವ ಜವಾಬ್ದಾರಿಗಳು ಒಂದು ಕಡೆಯಾದರೆ, ಅವಳ ಮನಸ್ಸೆಂಬ ಹಕ್ಕಿಯ ಗಾಯನ ಇನ್ನೊಂದು ಕಡೆ. ಪ್ರೀತಿಯ ಬಂಧನ ಒಂದು ಕಡೆಯಾದರೆ, ತನ್ನ ವ್ಯಕ್ತಿ ಸ್ವಾತಂತ್ರ್ಯದ ಕರೆ ಇನ್ನೊಂದು ಕಡೆ. ಇದನ್ನು ನಿಮ್ಮಂಥವರು ಬಹಳಷ್ಟು ಹೆಣ್ಣು ಮಕ್ಕಳು ಫೇಸ್ ಮಾಡಿರ್ತೀರಲ್ವ. ಬನ್ನಿ ಕಥೆಯತ್ತ ಮುಂದುವರಿಯೋಣ. ನವಿರಾದ ಕೆಂಪಿನ ಛಾಯೆಯುಳ್ಳ ನೀಲವರ್ಣದ ಹಕ್ಕಿ ಜೀವವೇ ಸ್ವರವಾದಂತೆ ಹಾಡುತ್ತಿತ್ತು. ಹಕ್ಕಿಯ ದನಿ ಕೇಳುತ್ತಿದ್ದಂತೆ ಎಲ್ಲಿದ್ದರೂ ಓಡಿ ಬಂದು ಕಿಟಕಿಯ ಸರಳಿಗೆ ಆತು ನಿಂತು ಬಿಡುತ್ತಿದ್ದಳು ಅವಳು. ಎಲ್ಲಿದ್ದ ಕೆಲಸ ಅಲ್ಲೇ ಬಿಟ್ಟು ಓಡೋಡಿ ಬಂದವಳು ಕಿಟಕಿಯನ್ನು ಆಧರಿಸಿ ಸರಳುಗಳಿಗೆ ಮುಖ ಒತ್ತಿ ಮೇಲೆ ನೋಡುತ್ತಿದ್ದ ಆ ದೃಷ್ಟಿಯಲ್ಲಿ ಜೀವವೇ ಕಿವಿಯಾಗುವ ತವಕ. ಆ ಮೋಡಿ, ಆ ಗಾನ ಅಲೆ ಅಲೆಯಾಗಿ ಅವಳ ಸುತ್ತ ಹೆಣೆದುಕೊಳ್ಳುತ್ತಿತ್ತು. ಅವಳನ್ನು ನೋಡಿ ಹಕ್ಕಿ ಕುಣಿದು ಕುಪ್ಪಳಿಸುತ್ತಿತ್ತು. ಟೊಂಗೆಯಿಂದ ಟೊಂಗೆಗೆ, ಚಿಗುರಿನಿಂದ ಚಿಗುರಿಗೆ ನೆಗೆಯುತ್ತಾ ಹಾರುತ್ತಾ ಚೀವ್ 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 ಎಂದು ರಾಗವಾಗಿ ದನಿ ಏರಿಸುತ್ತಿತ್ತು. ಎಷ್ಟು ಕರೆಯುವುದು, ನಿನಗೆ ಏನಂತ ತಲೆ ಹೋಗುವ ಕೆಲಸ? ಹಕ್ಕಿ ಹೇಳಿತು. ಇಲ್ಲ ಹಕ್ಕಿ, ದೋಸೆ ಹುಯ್ಯುವುದಿದೆ, ಬೆಳಿಗ್ಗೆ ಎಲ್ಲರೂ ಹೊರಡುವ ಹೊತ್ತು ಅವಳಂದಳು. ಈಗ ಅವರೆಲ್ಲ ಹೋದ ಮೇಲೆ ಆ ಪಂಜರದಲ್ಲಿ ಕುಳಿತು ಏನು ಮಾಡುತ್ತೀ? ಬಾ ಹೊರಗೆ. ಅವಳು ಹೇಳಿದಳು. ಪಂಜರ? ಈ ನನ್ನ ಸುಂದರವಾದ ಮನೆ ನಿನಗೆ ಪಂಜರದಂತೆ ಕಾಣ್ತದ? ಸಾಕು ಸಾಕು. ಅವಳಿಗೆ ನಗು. ನಗಬೇಡ ಹೆಣ್ಣೆ, ಆ ಸರಳುಗಳು ಮತ್ತು ಆ ಬಾಗಿಲು. ಅವಳು ಹೇಳುತ್ತಾಳೆ. ನೀನು ತಪ್ಪು ತಿಳಿದಿದ್ದೆ ಹಕ್ಕಿ. ಸರಳುಗಳು ರಕ್ಷಣೆಗೆ, ಬಾಗಿಲು ನಾನೇ ಹಾಕಿದ್ದು, ನೋಡಿಗ ತೆರೆದೆ. ಆದರೇನು, ಪಂಜರದಿಂದ ಹೊರಗೆ ಬರಲ್ಲ? ಇಲ್ಲ, ನಿನಗೆ ಅರ್ಥವಾಗುವುದಿಲ್ಲ ಹಕ್ಕಿ. ಇದು ಪಂಜರ ಅಲ್ಲ, ಇದು ಪ್ರೀತಿಯ ಬಂಧನ. ಹಕ್ಕಿ ಉದುರಿತು. ಪ್ರೀತಿಯ ಬಂಧನದಲ್ಲಿ ನಿನಗೆ ಸ್ವಾತಂತ್ರ್ಯವಿಲ್ಲವೇ? ಬಾ, ನನ್ನ ಕೂಡ ಹಾಡು ಬಾ, ನನ್ನ ಮರದ ಗಾಳಿಗೆ ಮುಖ ಒಡ್ಡು ಬಾ. ನಿನಗೆ ಹುಚ್ಚು. ಈಗ ನನಗೆ ಅಡುಗೆ ಮಾಡುವುದಿದೆ, ನನ್ನವನು ಹಸಿದು ಬರುವನು. ಅವಳು ಒಳ ನಡೆದಳು. ಹಕ್ಕಿಯ ಮೋರೆ ಮುದುಡಿತು. ಮುದುಡಿತೆ ಅಥವಾ ಮುದುಡಿದ್ದು ಯಾರ ಮೋರೆ? ಅವಳದಲ್ಲವಷ್ಟೇ. ಒಮ್ಮೆ